ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ನಾಗರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ವಿಲಾಗಲ್ಲಿ ಏನೇನು ಮಾಡಿದ್ದೀನಿ, ಎಲ್ಲೆಲ್ಲಿ ಹೋಗಿದ್ದೆ ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮನ್ನು ಇವತ್ತು ಶಾಪಿಂಗ್ ಫೆಸ್ಟಿವಲ್ಗೆ ಕರ್ಕೊಂಡು ಹೋಗ್ತಾ ಹಾಗೆ ಬೆಳ್ಳುಳ್ಳಿ ರೈಸ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬೆಳ್ಳುಳ್ಳಿ ರೈಸ್ ಆರ್ ಬ್ಯಾಚುಲರ್ಸ್ ಬೆಳ್ಳುಳ್ಳಿ ರೈಸ್ ನಿಮ್ಮ ಇಷ್ಟ, ನೀವು ಏನು ಬೇಕಾದ್ರೂ ನೀವು ನೇಮ್ ಮಾಡ್ಕೋಬಹುದು. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ತ್ರಿಪುರವಾಸಿನಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಆಗಿತ್ತು ಲಾಸ್ಟ್ ವೀಕ್. ಸೊ ಇದು ಎಂಟ್ರೆನ್ಸಲ್ಲಿ ನಾವು ನೋಡ್ತಾ ಇರ್ಬೋದು ನೀವು. ಸೊ ದ ಲಾಡ್ ಆಫ್ ಸ್ಟಾಲ್ಸ್ ಇತ್ತು. ಎಲ್ಲ ಒಂದಕ್ಕಿಂತ ಒಂದು ಸ್ಟಾಲ್ ಸಖತ್ತಾಗಿತ್ತು. ಆಲ್ ಫರ್ನಿಚರ್ ಸ್ಟಾಲ್ಸು, ಡೈನಿಂಗ್ ಇದು ಸ್ಟಾಲ್ಸು, ಪೇಂಟಿಂಗ್ ಸ್ಟಾಲ್ಸು, ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಯುನೀಕ್ ಸರಗಳು, ನೆಕ್ ಪೀಸಸ್ಸು, ಚೋಕರ್ಸು, ಇಂಥದ್ದೇ ಸುಮಾರು ಸ್ಟಾಲ್ಸ್ಗಳಿತ್ತು. ನಿಮ್ಗೆ ಹೋದರೆ 1 hour ನಿಮಗೆ 1.5 hour ಬೇಕು ಕವರ್ ಮಾಡೋಕ್ಕೆ, ಆ ಥರ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಈ ಸ್ಟಾಲು ಅಷ್ಟೇ ಸೆರಾಮಿಕ್ಕಿಂದ ಮಾಡಿರೋಂಥ ಐಟಮ್ಗಳು ಎಲ್ಲನೂ ಫುಲ್ ಅದರಲ್ಲಿ ಮಿರರ್ ವರ್ಕು ಎಲ್ಲ ಸಖತ್ತಾಗಿ ಹ್ಯಾಂಡ್ ವರ್ಕ್ ಎಲ್ಲ ಮಾಡಿದರು. ಆ್ಯಂಡ್ ಇದು ಪೇಂಟಿಂಗ್ ಮಾಡ್ತಾಯಿದ್ರು ಅಲ್ಲೇ ಲೈವ್. And also we came into this Turkish stall, sweets stall, and it was very yum. One sweet taste ಕೊಟ್ಟಿದ್ರು, ಸಕ್ಕತ್ತಾಗಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಕುನಾಫಾ ನೀವು ಫೈಂಡ್ ಮಾಡ್ಬೋದು, ಬಕ್ಲಾವಾ ಫೈಂಡ್ ಮಾಡ್ಬೋದು. ಇಟ್ ವಾಸ್ ವೆರಿ ನೈಸ್. ಸ್ವೀಟ್ಸ್ ಅಂತೂ ಅಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಆ ಸ್ವೀಟ್ಸ್ ಅಷ್ಟು ಘಮ ಘಮ ಅಂತ ಇತ್ತು, ಟರ್ಕಿಶ್ ಸ್ವೀಟ್ಸು. ಸೊ ಹಾಗೆ ಮುಂದೆ ಬರ್ತಾ ಐ ಫೌಂಡ್ ದಿಸ್ ಮಿನಿಯೇಚರ್ ಸ್ಟಾಲ್. ಸೊ ಎಲ್ಲ ಮಿನಿಯೇಚರ್ ಪುಟ್ಟ ಸಖತ್ತಾಗಿತ್ತಿದ್ದು. ಇಟ್ ವಾಸ್ ವೆರಿ ಕ್ಯೂಟ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಆಲ್ಸೋ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಆಫ್ರಿಕನ್ ಸ್ಟಾಲ್ ಇತ್ತು. ಆ್ಯಸ್ ಯು ಕ್ಯಾನ್ ಸಿ ಫುಲ್ ಮಾಸ್ಕ್ಗಳು ಮತ್ತು ಕೀ ಚೈನ್ಸು, ಸೋಪ್ ಸ್ಟೋನ್ಸಿಂದ ಏನೇನೋ ಐಟಮ್ಸ್ ಮಾಡಿದರು. ಕೀ ಚೈನ್ಸ್ ವೇರ್ ವೆರಿ ನೈಸ್. ಆಲ್ ವೇರ್ ವೆರಿ ಗುಡ್. ಆಮೇಲೆ ಈ ಥರ ಮೆಟಲ್ದು ಒಂದು 5 types ಆಫ್ ಮೆಟಲಿಂದ ಮಾಡಿರೋ ಅಂಥದ್ದು ಐಟಮ್ಗಳು, ಮತ್ತು ಕ್ಲಚಸ್ಸು, ಮತ್ತು ಕಾಯಿನ್ ಬ್ಯಾಗ್ಸ್ಗಳು. ಎಷ್ಟು ಕ್ಯೂಟ್ ಕಾಯಿನ್ ಬ್ಯಾಗ್ಸ್ಗಳಿತ್ತು ಅಂದರೆ ಇಟ್ ವಾಸ್ ವೆರಿ ಕ್ಯೂಟ್. ಆ್ಯಂಡ್ ಫುಲ್ ಎಲ್ಲ ಅಂದರೆ ಯು ಕ್ಯಾನ್ ಫೈಂಡ್. ಆಮೇಲೆ ಲೈವ್ ಬುಕ್ಸ್ದು ಸ್ಟಾಲ್ಸ್ ಇತ್ತು. ಆ್ಯಂಡ್ ಈ ಥರ ಹೋಮ್ ಮೇಡ್ ರಾಗಿ ಆ್ಯಂಡ್ ಜಾಗರಿ ಇದು ಬಿಸ್ಕೆಟ್ಸು, ಮತ್ತು ಬ್ಲೂಬೆರಿ ಇನ್ಫ್ಯೂಸ್ಡ್ ಬಿಸ್ಕೆಟ್ಸು, ಮತ್ತು ದೀಸ್ ಕೈಂಡ್ ಆಫ್ ಸ್ಟಾಲ್ಸ್, ಮತ್ತು ಪವರ್ ಸೇವಿಂಗ್ ಸ್ಟಾಲ್ಸು, ಅಂದರೆ ಹೇಗೆ ನಾವು ಮನೆಯಲ್ಲಿ ಪವರ್ ಕನ್ಸಂಪ್ಷನ್ ಮಾಡ್ಬೋದು ಕಮ್ಮಿಯಾಗಿ ಅಂತ. ಆ್ಯಂಡ್ ದೀಸ್ ಆರ್ ಸೆರಾಮಿಕ್ ಥಿಂಗ್ಸ್. ಇಟ್ ವಾಸ್ ಆಲ್ ಗುಡ್. ಇಟ್ ವಾಸ್ ಆಲ್ ನೈಸ್ ಡೇ ಅವತ್ತು. ಆ್ಯಂಡ್ ಇದು ನಮ್ಮ ಮನೆ ಹಿಂದ್ಗಡೆ ಹರಳಿ ಮರ ಇದೆ. ಟೆರೆಸ್ಗೆ ಹೋದರೆ ಸಖತ್ ವ್ಯೂ, ಫುಲ್ಲು ಚಿಗುರಿದೆ, ಫುಲ್ ಗ್ರೀನರಿ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಬಂದು ನಿಮಗೆ ಬೆಳ್ಳುಳ್ಳಿ ರೈಸ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ಬೇಕಿತ್ತು. ಆ್ಯಂಡ್ ದಿಸ್ ಅ ವೆರಿ ಯುನೀಕ್ ರೆಸಿಪಿ. ಇದು ನಮ್ಮ ಅಮ್ಮಂದು ರೆಸಿಪಿ. ನಮ್ಮಮ್ಮ ಯಾವಾಗಲೂ ಮನೆಯಲ್ಲಿ ಏನಾದ್ರು ರಾತ್ರಿ ಅನ್ನ ಜಾಸ್ತಿ ಮಾಡಿದರೆ ಇದು ಮಾರನೇ ದಿನ ಇದನ್ನು ಮಾಡಿಬಿಡೋರು. ಐ ಆ್ಯಕ್ಚುಲಿ ಲವ್ ದಿಸ್ ಥಿಂಗ್. ನಾನಂತೂ ನನಗೆ ಮಾಮೂಲಿಯಾಗೂ ಮಾಡಿ ಅಂತದೆ ನಮ್ಮ ಅಮ್ಮಂಗೆ. ಸಕ್ಕತ್ತಾಗಿರುತ್ತೆ ಈ ರೆಸಿಪಿ. ಏನೇನು ಬೇಕು ಅಂತ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನು ಮಾಡೋಕ್ಕೆ ಇದೊಂದು 5 ನಿಮಿಷ ನಿಮ್ಮ ಟೈಮ್ ಕೊಟ್ಟರೆ ಇದು ರೆಡಿ ಆಗಿಬಿಟ್ಟಿರತ್ತೆ. ಸೊ ನಾವೆಲ್ಲೇ ಹೋಗಿ ಬಂದಿದ್ರು, ಏನೇ ಸುಸ್ತಾಗಿದ್ರು, ಏನಪ್ಪ ಮಾಡ್ಕೊಳ್ಳೋದು ಅನ್ನೋದ್ರಲ್ಲಿ ಇದು ರೆಡಿ ಆಗೋಗುತ್ತೆ, ಆರಾಮಾಗಿ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಿರೋ ಹಾಗೆ ನಾನು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ರೆಸಿಪಿ ನಮ್ಮಮ್ಮಂಗೆ ಯಾರು ಹೇಳ್ಕೊಟ್ಟಿದ್ದು ಅಂತ ಗೊತ್ತಿಲ್ಲ, ಬಟ್ ನಮ್ಮಮ್ಮನ ರೆಸಿಪಿ ಇದು. ಸೊ ಇಟ್ ಈಸ್ ವೆರಿ ನೈಸ್. ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಕಡಲೆಬೇಳೆ ಉದ್ದಿನಬೇಳೆ ಆದಮೇಲೆ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ನೀವು ಹಾಗೆ ಹಾಕ್ಕೋಬೇಡಿ, ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ನೀವು ಬೆಳ್ಳುಳ್ಳಿನ. ಆವಾಗ ನಿಮಗೆ ಅದು ಅರೋಮಾ ಬಿಟ್ಕೊಳ್ಳುತ್ತೆ.
ಸೊ ಆವಾಗ ನಿಮಗಿನ್ನ ಟೇಸ್ಟ್ ಸಖತ್ ಅನಿಸುತ್ತೆ. ಸೊ ನೀವೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಅದನ್ನು ಎಣ್ಣೆಲೆ ಬಾಡಿಸ್ಕೊಳ್ಳಿ. ತೀರಾ ಫ್ರೈ ಮಾಡ್ಕೊಬೇಡಿ, ಅದು ಸೀದ್ಸ್ಬೇಡಿ ನೀವು. ಸೊ ಸ್ವಲ್ಪ ಮೀಡಿಯಮ್ ಇದರಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಸೊ ಅರಿಶಿನ ಹಾಕ್ಕೊಂಡು ತೀರಾ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಹೀರೋ ಇಂಗ್ರೀಡಿಯೆಂಟ್ ನಾವು ಹಾಕಾಯಿತು ಬೆಳ್ಳುಳ್ಳಿ. ಸೊ ಹೀರೋಗೆ ಹೀರೋಯಿನ್ ಬೇಕಲ್ಲ. ಸೊ ಅದೇ ಹೀರೋಯಿನ್ ಇದ್ದರೆ ಮಜಾ ಇರುತ್ತೆ ಒಂದು ಫಿಲಮಲ್ಲಿ. ಸೊ ಆವಾಗ ಹೀರೋಯಿನ್ ಇಂಗ್ರೀಡಿಯೆಂಟ್ ಬಂದು ಇದು ಸಾಂಬಾರ್ ಪುಡಿ ಅಂದರೆ ನೀವು ಮನೆಯಲ್ಲಿ ಬೇಳೆ ಸಾಂಬಾರಿಗೆಲ್ಲ ಹಾಕ್ತಾರಲ್ಲ ನಮ್ಮ ಅಮ್ಮಂದಿರು. ಸೊ ಆ ಬೇಳೆ ಸಾಂಬಾರು ಪುಡಿನ ನೀವು ಹಾಕಬೇಕು. ಸೊ ಚಿಲ್ಲಿ ಪೌಡರ್ ಅಲ್ಲ, ಸಾಂಬಾರು ಪುಡಿನ ಹಾಕಬೇಕು. ನಿಮ್ಮ ಖಾರ ಎಷ್ಟು ತಕ್ಕಂಗೆ ಅಷ್ಟು ಹಾಕ್ಕೊಳ್ಳಿ, ಮತ್ತು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ ರೈಸ್ ತೊಗೊಂಡಿದ್ದೀನಿ ನಾನು. ರೈಸ್ನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ಸಖತ್ತಾಗಿ ನಿಮಗೆ ಖಾರ ನೋಡ್ಕೊಳ್ಳಿ. ಖಾರ ಉಪ್ಪು ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಉಪ್ಪು ಅಷ್ಟೇ, ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಹಾಕ್ಕೋಬೋದು. ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಅದನ್ನು ನೀವು ಮಾಡ್ಕೋಬೋದು. ಸೊ ಹಾಗೆ ನೀವು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸೊ ಅದು ಸಖತ್ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಇದನ್ನು ಬಿಸಿ ಅನ್ನಲ್ಲೂ ಮಾಡ್ಕೋಬೋದು, ಅಥವಾ ಹಿಂದಿನ ದಿನ ನೀವು ತಂಗ್ಳನ್ನ ಇಟ್ಟಿದ್ರೂ ಆ ತಂಗ್ಳನ್ನದಲ್ಲೂ ಮಾಡಿದ್ರೂ ಸಖತ್ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಈ ಥರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದನ್ನು ನಾವು ಎಲ್ಲರೂ ಮನೆಯಲ್ಲಿ ನಾವು ತಿನ್ಬೋದು, ಬಾಕ್ಸಿಗೆ ತೊಗೊಂಡೋಗ್ಬೋದು. ಸೊ ವೆರಿ ಈಸಿ. ದಿನ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಮಾಡೋಕ್ಕಿಂತ ಇದೊಂದು ದಿನ ನೀವು ಟ್ರೈ ಮಾಡಿ, ನಿಮಗೆ ಸಖತ್ ರುಚಿ ಅನಿಸುತ್ತೆ. ಆ ಕಡಲೆಬೇಳೆ ಎಲ್ಲ ಕಟುಮ್ ಅಂತ ಸಿಗ್ತಾ ಇರತ್ತೆ, ಆ ಬೆಳ್ಳುಳ್ಳಿ ಬಾಯಿಗೆ ಸಿಗ್ತಾ ಇರತ್ತೆ, ಸಖತ್ ಟೇಸ್ಟ್ ಅನಿಸುತ್ತೆ ನಿಮಗೆ. ಸೊ ಇಟ್ ಈಸ್ ವೆರಿ ಗುಡ್ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ. ಸೊ ಫೈನಲಿ ಇದು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸೊ ನಿಮ್ಮ ರಿವ್ಯೂಸ್ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಬಿ ವೇಟಿಂಗ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.